ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಪ್ರಮುಖ ಮುಖಂಡರುಗಳ ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಏನು ಪಾಲ್ಗೊಂಡಿದ್ದೀರನ್ನ, ವಿಶೇಷವಾಗಿ ನಮ್ಮ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಾಗೂ ಬೀದರ್ ಜಿಲ್ಲೆಯ ಜನತೆಗೆ ಸುದ್ದಿಯನ್ನು ತಲುಪಿಸ್ತಕ್ಕಂಥದಕ್ಕೆ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಹೆಚ್ಚಾಗಿ ಅವರ ಜೊತೆ ಸಮಯ ಕಳೆದಾಗ ನಾನು ಗಮನಿಸಿದ್ದು, ಅವರ ತಂದೆಯವರು ಈ ಭಾಗದಲ್ಲಿ 6 ಬಾರಿ ಶಾಸಕರಾಗಿ ಜನತೆಯ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಗಳಿಸಿರ್ತಕ್ಕಂಥದ್ದು, ಜನತೆಯ ಹೃದಯದಲ್ಲೇ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಅವರ ಸುಪುತ್ರರಾಗಿರ್ತಕ್ಕಂಥ ಸೂರ್ಯಕಾಂತ್ ರವರು ಅವ್ರ ಜೊತೆಯಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸಮಯವನ್ನು ಕಳೆದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ಸೂರ್ಯಣ್ಣನಿಗೆ ರಾಜಕೀಯದ ಪ್ರಬುದ್ಧತೆ ಇದೆ, ಕಲ್ಪನೆ ಇದೆ, ಎಲ್ಲ ವಿಷಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಗ್ರಹಿಸಿದ್ದಾರೆ, ಎಲ್ಲ ವಿಷಯದ ಬಗ್ಗೆನೂ ತಿಳುವಳಿಕೆಯನ್ನು ಮೂಡಿಸ್ಕೊಂಡಿದ್ದಾರೆ. ಬಹಳ ತಿಳುವಳಿಕೆದಾರರು, ಪ್ರಜ್ಞಾವಂತರು, ಬುದ್ಧಿವಂತರು. ನಾನು ಒಂದು ಸೂರ್ಯಣ್ಣನಿಗೆ ಹೇಳ್ತಕ್ಕಂಥದ್ದು ಈ ಒಂದು ವೇದಿಕೆ ಮೂಲಕ, ಸೂರ್ಯಣ್ಣ ಅವರೇ, ನಿಮಗೆ ನಿಮ್ಮ ತಂದೆಯವರ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದೇ ರೀತಿ ಇವತ್ತು ನಾನು ಕೂಡ ಒಂದು ದೊಡ್ಡ ರಾಜಕೀಯದ ಹಿನ್ನೆಲೆ ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸಿದ್ದೇನೆ. ಸೂರ್ಯಣ್ಣ ಇವತ್ತು ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಯಾತಕ್ಕೆ ಚುನಾವಣೆಗಳಲ್ಲಿ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನಮಗೆ ನಾವು ವಿಮರ್ಶನೆ ಮಾಡ್ಕೊಳ್ಬೇಕಾಗ್ತದೆ. ಆಯಾ ಸಂದರ್ಭಗಳು, ಆಯಾ ಸನ್ನಿವೇಶಗಳು ಕೆಲವೊಮ್ಮೆ ಸೋಲು ಉಂಟಾಗುತ್ತೆ, ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲ. ಆದರೆ ಸೋತಿದ್ರೂ ಕೂಡ ನಾವು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದಾಗಬಾರ್ದು. ಒಂದು ಸಲ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಬದುಕಕ್ಕೆ ಬಂದಿದ್ದೇವೆ. ಗೆಲ್ತೀವೋ ಸೋಲ್ತೀವೋ ಒಟ್ಟಾರೆಯಾಗಿ ಜನಗಳ ಜೊತೆ ನಾವು ಇರಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಹೊರಬೇಕಾಗ್ತದೆ. ಯಾಕೆಂದರೆ ನಮ್ಮನ್ನು ನಂಬಿ ಜನ ನಮಗೆ ಮತ ನೀಡಿರ್ತಾರೆ. 5,000, 8,000, 10,000 ಅಂತರದಿಂದ ಸೋಲಿರ್ತಕ್ಕಂಥದ್ದು ಅದು ಸೋಲು ಅಂತಕ್ಕಂಥದ್ದು ನಾವು ಯಾವತ್ತೂ ಪರಿಗಣನೆಗೆ ತಗೊಳ್ಬಾರ್ದು. ಏನು ಜನ ನಿಮ್ಮನ್ನು ನಂಬಿ ಮತ ಹಾಕಿರ್ತಾರೆ ಅಂಥ ಜನಗಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಜೊತೆಯಲ್ಲಿ ಮುಂದೊಂದು ದಿನ ಯಾರು ನಮ್ಮ ಜೊತೆಯಲ್ಲಿ ನಿಮ್ಮ ಚುನಾವಣೆಗಳಲ್ಲಿ ಈ ಹಿಂದೆ ನಿಲ್ಲಿಲ್ಲ, ಯಾಕೆ ನಮ್ಮ ಜೊತೆಯಲ್ಲಿ ಆ ಜನತೆ ನಿಲ್ಲಿಲ್ಲ ಅಂತಕ್ಕಂಥದ್ದನ್ನು ನಮಗೆ ನಾವು ಪ್ರಶ್ನೆಯನ್ನು ಮಾಡಿಕೊಂಡು ಬಹಳ ದೃಢವಾದಂಥ ಸಂಕಲ್ಪವನ್ನು ತೊಟ್ಕೊಂಡು ಜನತೆಯ ಜೊತೆಗೆ ನಿರಂತರವಾಗಿ ಬೆರಿತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ ನಾನು ಈಗ ತಾನೇ ನಿಮ್ಗೆ ಹೇಳ್ದಂಗೆ ನಿಮ್ಗೆ ರಾಜಕೀಯದ ಇತಿಹಾಸ ಇದೆ, ಹಿನ್ನೆಲೆ ಇದೆ. ನಿಮ್ಮ ತಂದೆಯವರು 6 ಬಾರಿ ಶಾಸಕರಾದಂಥವ್ರು. 100ಕ್ಕೆ 100 ಮುಂದೊಂದು ದಿನ ಶಾಸಕರಾಗ್ತೀರಿ. ಆದರೆ ನೀವು ಶಾಸಕರಾಗಬೇಕು ಅಂತಕ್ಕಂಥದ್ದು ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು, ನಿಮ್ಮ ಅಭಿಮಾನಿಗಳು, ಕೋಆಪರೇಟಿವ್ ಸೆಕ್ಟರ್ಯಿಂದ ಬಂದಿರತಕ್ಕಂಥ ಎಲ್ಲ ಸದಸ್ಯರು, ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ದಯಮಾಡಿ ಅವರ ನಂಬಿಕೆಗೆ ನಾವು ಯಾರೂ ಕೂಡ ಹುಸಿ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಅದನ್ನು ಉಳಿಸ್ಕೊಳ್ಳೋಣ. ಅದನ್ನು ನಾನಿವತ್ತು ಹೇಳಲಿಕ್ಕೆ ಬಯಸ್ತೇನೆ. ಸೂರ್ಯಣ್ಣ, ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. 3 ವರ್ಷ ಅಂದರೆ ನಮಗಿರ್ತಕ್ಕಂಥದ್ದು ಕೇವಲ 1000 ದಿನ, ವರ್ಷಕ್ಕೆ 365 ದಿನ, ಅಂದರೆ ಕೇವಲ 1000 ದಿನ ನಮ್ಮ ಕಣ್ಣು ಮುಂದೆ ಇದೆ.
ಅದಕ್ಕಿಂತ ಪೂರ್ವದಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ, ಮತ್ತೊಂದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸಾಕಷ್ಟು ಜನ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ನಿಮ್ಮಲ್ಲಿ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿರ್ತೀರಿ. ಪಕ್ಷದ ಕಡೆಯಿಂದ ಪಕ್ಷ ನನ್ನನ್ನು ಗುರುತಿಸಿ ನಾನು ಟಿಕೆಟನ್ನು ಪಡೆದುಕೊಂಡು ಜನಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾವು ಸದಸ್ಯರಾಗಿ ನೇಮಕಾತಿ ಆಗಬೇಕು ಅಂತಕ್ಕಂಥ ಕನಸನ್ನು ತಾವೇನು ಹೊತ್ತಿರ್ತೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ಅಣ್ಣ, ಇವತ್ತು ನಿಮ್ಮ ಚುನಾವಣೆಗಳಲ್ಲಿ ನೀವೇನು ಆಕಾಂಕ್ಷಿತರಿರ್ತೀರಿ, ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ವ್ಯಾಪ್ತಿಗಳಲ್ಲಿ, ಅದು ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇರ್ಬೋದು, ತಾವುಗಳು ಕೂಡ ನಿರಂತರವಾಗಿ ಜನರ ಪರವಾಗಿ ಸಂಪರ್ಕವನ್ನು ಹೊಂದಬೇಕಾಗ್ತದೆ, ಜನರ ಜೊತೆಗೆ ಬೆರೀಬೇಕಾಗ್ತದೆ, ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗ್ತದೆ, ಜನರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ರೂಢಿಸಬೇಕಾಗ್ತದೆ. ಅದಕ್ಕೆ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರನ್ನ ಕೊಟ್ಟಿದ್ದೇವೆ. ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದು ಜನತಾದಳಕ್ಕೆ ಹೊಸದೇನಲ್ಲ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಅದರಲ್ಲೂ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ 64 ವಯಸ್ಸಿನ ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ನಿರಂತರವಾಗಿ ಹೋರಾಟವನ್ನು ಮೈಗೆ ರೂಢಿಸ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇವತ್ತಿಗೂ ಕೂಡ 93 ವಯಸ್ಸಿನ